ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅರ್ಪಿತಾ ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಗೋಲ್ಡ್ ಕಲರ್ ಬೀಡ್ಸು ಮತ್ತು ಲೇಸನ್ನು ತೊಗೊಂಡಿದ್ದೀನಿ. ಒಂದು ಸಿಂಗಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ ಲೇಸ್ ಮೇಲೆ ಚುಚ್ಚಿ. ಅದರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. ನೋಡಿ, ಡಬಲ್ ಸತಿ ಸಿಂಗಲ್ ಕ್ರೋಶನ ಮಾಡಿದ್ಮೇಲೆ ನಾನು ಈ ಥರ ಸೈಜನ್ನು ಒಂದು ಡಿಸೈನ್ ಬೀಡ್ಸ್ನ ಬಳಸ್ತಾ ಇದ್ದೀನಿ. ನಿಮಗೆ ಯಾವ ಶೇಪ್ ಬೇಕು ಆ ಡಿಸೈನ್ನ ಬೀಡ್ಸ್ನ ಬಳಸ್ಬೋದು. ಬೀಡ್ಸನ್ನು ಲಾಕ್ ಮಾಡಾದಮೇಲೆ ಅದರ ಪಕ್ಕದಲ್ಲಿ ಒಂದು ಲಾಕನ್ನು ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ಸೈಜ್ ಬೇಕು ಆ ಥರ ಬೀಡ್ಸ್ನ ತಗೊಳ್ಳಿ ಸ್ನೇಹಿತರೆ. ಲಾಕ್ ಮಾಡಾದಮೇಲೆ ಅದರ ಪಕ್ಕದಲ್ಲಿ ಇನ್ನೊಂದು ಡಬಲ್ ಸತಿ ಲಾಕ್ ಮಾಡಾದಮೇಲೆ ಮತ್ತೆ ಇನ್ನೊಂದು ಬೀಡ್ಸ್ ಬಳಸ್ಬಿಟ್ಟು ಲಾಕನ್ನು ಮಾಡಿಕೊಂಡು ಕರೆಕ್ಟಾಗಿ ಬಟ್ಟೆ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕನ್ನು ಮಾಡ್ಕೊತಾ ಇದ್ದೀನಿ. ನೋಡಿ, ಇದು 2 ಸತಿ ಆಯ್ತಲ್ವಾ, ಫುಲ್ಲು ಎರಡು ಸತಿ ಮಣಿನ ಲಾಕ್ ಮಾಡಾದ್ಮೇಲೆ 2 ಸತಿ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಮತ್ತು ಇನ್ನೊಂದು ಮಣಿನ ಬಳಸಿಬಿಟ್ಟು ಮಣಿನ ಲಾಕ್ ಮಾಡಿಕೊಂಡು ಮತ್ತು ಲೇಸ್ ಮೇಲೆ ಒಂದು ಸತಿ ಸಿಂಗಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. ಮತ್ತು ಅದರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. ನೋಡಿ, ಹೀಗೆ ಬರುತ್ತೆ ಡಿಸೈನು. ನಾನು ಇದೇ ಥರ ಫಸ್ಟು ಡಿಸೈನ್ನ ಇದೇ ಥರ ಫುಲ್ಲು ಮಣಿ ಹಾಕಿ ಸಿಂಗಲ್ ಕ್ರೋಶನ 2 ಸತಿ ಲಾಕನ್ನು ಮಾಡಿ ಇದೇ ಥರ ಸ್ವಲ್ಪ ದೂರನ ಹಾಕ್ಕೊಂಡು ಬರ್ತೀನಿ ಸ್ನೇಹಿತರೆ. ಫುಲ್ಲು ಗ್ಯಾಪ್ ಬಿಡದೆ ಈ ಥರ ಮಣಿನ ಫುಲ್ಲು ಎಂಡ್ವರೆಗೂ ಸ್ವಲ್ಪ ದೂರ ಹಾಕ್ಬಿಟ್ಟು ತೋರಿಸ್ತೀನಿ. ಇವಾಗ ನೋಡಿ, ಈ ಥರ ಮಣಿ ಸ್ವಲ್ಪ ದೂರನ ಹಾಕ್ಬಿಟ್ಟು ತೋರಿಸಿದ್ದೀನಿ ಸ್ನೇಹಿತರೆ. ಈ ಥರ ಸ್ವಲ್ಪ ದೂರ ಹಾಕ್ಕೊಂಡಿದ್ದೀನಿ, ಎಲ್ಲೂ ಗ್ಯಾಪ್ ಬಿಟ್ಟಿಲ್ಲ. ಮಣಿ ಹಾಕಿ ಒಂದು ಲಾಕನ್ನು ಮಾಡ್ಕೊಂಡಿದ್ದೀನಿ, ಮಣಿ ಹಾಕಿ ಮತ್ತು ಇನ್ನೊಂದು ಲಾಕನ್ನು ಮಾಡ್ಕೊಂಡಿದ್ದೀನಿ. ಸೆಕೆಂಡು ಸ್ಟೆಪ್ಪನ್ನು ಮಾಡೋದು ಇವಾಗ. ಈ ಲಾಸ್ಟಲ್ಲಿ ಎಂಡಿಂಗಲ್ಲಿ ಎಲ್ಲಿ ನಾವು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಒಂದು ಸತಿ ಗಂಟನ್ನು ಹಾಕ್ಕೊಂಡಿದ್ದೀನಿ ದಾರ, ಅಲ್ಲಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಸಿಂಗಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. ನೋಡಿ, ಅಲ್ಲಿ ಚುಚ್ಚಿ ಒಂದು ಸಿಂಗಲ್ ಕ್ರೋಶ ಗಂಟನ್ನು ಹಿಂದೆ ತಗೋಬೇಕು. ಸ್ವಲ್ಪ ಮಣಿ ಇರುತ್ತಲ್ವ ನೋಡಿಕೊಂಡು ನಿಧಾನಕ್ಕೆ ಹಾಕ್ಕೋಬೇಕು ಸ್ನೇಹಿತರೆ. ಸಿಂಗಲ್ ಕ್ರೋಶ ಆದಮೇಲೆ ನಾನು ಒಂದು ಚೈನ್ನ ಹಾಕ್ಕೊತಾ ಇದ್ದೀನಿ, ಮತ್ತು ಇನ್ನೊಂದು ಚೈನ್ನ ಹಾಕ್ಕೊತಾ ಇದ್ದೀನಿ. ಇಲ್ಲಿ 2 ಸತಿ ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ ದಾರ ಸುತ್ತಿ ಆ ಬೀಡ್ಸ್ ಪಕ್ಕ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ಹೋಗಿ ಒಂದು ಡಬಲ್ ಕ್ರೋಶನ ಮಾಡ್ಕೊತಾ ಇರೋದು. ನೋಡಿ, ಇನ್ನೊಂದು ಸತಿ ಸೂಜಿ ಮೇಲೆ ದಾರ ಸುತ್ತಿ ಆ ಬೀಡ್ಸ್ ಪಕ್ಕ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಒಂದು ಡಬಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. ನೋಡಿ, ಇದೇ ಥರ ಡಬಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ, 2 ಡಬಲ್ ಕ್ರೋಶ ಮಾಡ್ಕೊಂಡ್ಮೇಲೆ ನಾನು 3 ಚೈನ್ನ ಹಾಕ್ಕೊಂಡಿದ್ದೀನಿ. 3 ಚೈನ್ ಹಾಕಿಬಿಟ್ಟು ಅದರ ಪಕ್ಕದಲ್ಲಿ ಫಸ್ಟ್ ಬೀಡ್ ಪಕ್ಕದಲ್ಲೇ ಗ್ಯಾಪ್ ಇರುತ್ತೆ, ಬೀಡ್ ಲಾಕ್ ಮಾಡಿರ್ತೀವಲ್ವ ಆ ಲಾಕ್ ಪಕ್ಕನ ಹೋಗಿ ಇಲ್ಲಿ ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ಅಂದರೆ ಚೈನ್ ಹಾಕಿದ್ದೇವಲ್ಲ ಆ ಚೈನ್ನ ಅದ್ರ ಮಧ್ಯ ಒಂದು ಚೈನ್ ಹಾಕಿ ನೋಡಿ ಈ ಥರ ಲಾಕನ್ನು ಮಾಡ್ಕೋಬೇಕು. ಈ ಥರ ಡಬಲ್ ಕ್ರೋಶನ ಲಾಕ್ ಮಾಡ್ಕೋಬೇಕು. ಡಿಫ್ರೆಂಟ್ ಆದ ಡಿಸೈನ್ ಇದು. ನೋಡಿ, ಬಿಚ್ಕೊಬಿಡ್ತು ಸ್ನೇಹಿತರೆ. ಮತ್ತು ಇನ್ನೊಂದು ಸತಿ ನೋಡಿ ಹಾಕ್ಕೊತಾ ಇದ್ದೀನಿ. ಸೂಜಿ ಮೇಲೆ ದಾರ ಸುತ್ತಿ ಒಂದು ಸತಿ ಇನ್ನೊಂದು ಸತಿ ಡಬಲ್ ಕ್ರೋಶ, ಅದು ಬಿಚ್ಕೊಬಿಡ್ತು, ಹಾಗಾಗಿಬಿಟ್ಟು ಮತ್ತೆ ತೋರಿಸಿದೆ. ಮತ್ತು ಸೂಜಿ ಮೇಲೆ ದಾರ ತಗೊಂಡು ಅಲ್ಲಿ ಮತ್ತೆ ಡಬಲ್ ಕ್ರೋಶನ ಮಾಡ್ಕೋಬೇಕು. ಮತ್ತು ಒಂದು ಬೀಡ್ಸ್ ಪಕ್ಕದಲ್ಲಿ 2 ಸತಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ಮತ್ತು ಮಧ್ಯೆ ಒಂದು ಚೈನ್ನ ತಗೊತಾ ಇದ್ದೀನಿ, ಅಂದರೆ ಒಂದೇ ಒಂದು ಚೈನ್ ತಗೊಂಡಾದಮೇಲೆ ಸೂಜಿ ಮೇಲೆ ದಾರ ತಗೊಂಡು ನೆಕ್ಸ್ಟ್ ಬೀಡ್ ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ನೋಡಿ, ಫಸ್ಟು ಬೀಡ್ಸಲ್ಲಿ ಹೆಂಗೆ ಲಾಕನ್ನು ಮಾಡಿದ್ದೇವಲ್ಲ ಸೆಕೆಂಡ್ ಬೀಡ್ಸಲ್ಲಿನೂ ಫಸ್ಟು ನೋಡಿ ಸ್ವಲ್ಪ ಲಾಕ್ ಮಾಡಿರ್ತೇವಲ್ಲ ಅಲ್ಲಿ ಜಾಗ ಇರುತ್ತೆ, ಅಲ್ಲಿ ಚುಚ್ಚಿ ದಾರನ ಎಳ್ಕೊಂಬಂದು ಅಲ್ಲಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ಮತ್ತು ಇನ್ನೊಂದು ಸತಿ ಅಂದರೆ ನಾನು 2 ಕಂಬಗಳನ್ನು ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿ, 2ರಲ್ಲಿ ಒಂದು ಮತ್ತು 2ರಲ್ಲಿ ಒಂದು. ಇವಾಗ 2ರಲ್ಲಿ ಆಯ್ತಲ್ವಾ, ಮತ್ತು ಅದರ ಪಕ್ಕ ನಾನು 2 ಚೈನ್ನ 3 ಚೈನ್ ನೋಡಿ 3 ಚೈನ್ನ ಹಾಕಿ ಸೂಜಿ ಮೇಲೆ ದಾರ ತಗೊಂಡು ಮತ್ತು ಅದೇ ಬೀಡ್ಸು ಮುಂದೆ ಸೈಜ್ ಅಂದರೆ ಮುಂದೆ ಸೈಡಲ್ಲಿ ಲಾಕ್ ಮಾಡಿರ್ತೇವಲ್ಲ ಅಲ್ಲಿಗೆ ಹೋಗಿ ಒಂದು ಡಬಲ್ ಕ್ರೋಶನ್ ಲಾಕ್ ಸೂಜಿ ಮೇಲೆ ದಾರ ತಗೊಂಡು ಲಾಕನ್ನು ಮಾಡಬೇಕು. ನೋಡಿ, ಅಂದರೆ ಮುಂದೆ ಫುಲ್ಲು ಚೈನ್ ಮುಂದೆ ಚೈನ್ ಹಾಕ್ಕೊಂಡು ಡಬಲ್ ಕ್ರೋಶ 2 ಆರ್ಚನ್ನು ಮಾಡೋಕ್ಕೆ ನಾವು 2 ಕಂಬಗಳು ಹಾಕ್ಕೊಂಡು ಹೋಗ್ತಾ ಇರಬೇಕು. ನೋಡಿ, 2 ಕಂಬಗಳು ಹಾಕ್ತಾಯಿದ್ದೀನಿ.
ಮತ್ತೆ ಸೂಜಿ ಮೇಲೆ ದಾರ ಸುತ್ತಕೊಂಡು ಇವಾಗ 3 ಚೈನ್ ಹಾಕ್ಕೊಂಡಿದ್ದೀನಲ್ವ, ಒಂದು ಚೈನ್ ಹಾಕಿ ಅದರ ಪಕ್ಕದಲ್ಲೇ ನೋಡಿ ಒಂದು ಚೈನ್ ಹಾಕ್ಕೊಂಡು ಇದೇ ಥರ ಡಬಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. ಫುಲ್ಲು ಫಸ್ಟ್ ಹಾಕೋತೀವಲ್ಲ, ಫಸ್ಟು ಸೈಡಲ್ಲಿನೂ 2 ಚೈನ್ನ ಹಾಕಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ಫಸ್ಟು ಕಂಬ ಹಾಕ್ತೀವಲ್ವ, ಅಂದರೆ ಅದೇ ಥರ ಫುಲ್ಲು ಸೀರೆಗೆ ಬೀಡ್ಸ್ ಪಕ್ಕ ಈ ಕಡೆ ಸೈಡು ಆ ಕಡೆ ಸೈಡು ಎರಡೂ ಸೈಡಲ್ಲಿ ಇದೇ ಥರ ಫುಲ್ಲು ಹಾಕ್ಕೋಬೇಕು. ನೋಡಿ ನಾನು ಈಗ ಸ್ವಲ್ಪ ದೂರ ಹಾಕಿಬಿಟ್ಟು ತೋರಿಸ್ತೀನಿ ಸ್ನೇಹಿತರೆ. ಕಂಪ್ಲೀಟ್ ಆದಮೇಲೆ ತುಂಬ ಚೆನ್ನಾಗಿರುತ್ತೆ ಈ ಡಿಸೈನು. ನೋಡಿ ಅದರ ಪಕ್ಕದಲ್ಲೇ ನಾನು ಅಂದರೆ ಬೀಡ್ಸ್ ಮುಂದೆ 3 ಚೈನ್ ಹಾಕ್ಕೋತಾ ಇದ್ದೀನಿ. ಆ ಚೈನ್ಗೆ ಡಿಸೈನ್ ಮಾಡೋಕ್ಕೆ ಅಂತ ನಾನು ಈ ಥರ ಡಬಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. ಒಂಥರ ಡಿಫ್ರೆಂಟ್ ಆದ ಡಿಸೈನ್ ಇದು. ಕುಚ್ಚು ಬೇಕಂದರೆ ಕುಚ್ಚನ್ನು ಕಟ್ಕೋಬೋದು. ನಮಗೆ ಕುಚ್ಚೇ ಬೇಡ ಅಂದರೆ ಈ ಥರ ಫುಲ್ಲು ಸೀರೆಗೆ ಕಂಪ್ಲೀಟ್ ಮಾಡಿ ಮುಂದೆ ಅದು ಸೆಕೆಂಡ್ ಸ್ಟೆಪ್ ಅಲ್ವಾ, 3ನೇ ಸ್ಟೆಪ್ಪನ್ನು ತೋರಿಸ್ತೀನಿ ಸ್ನೇಹಿತರೆ. ಇದೇ ಥರ ಸ್ವಲ್ಪ ದೂರನ ಮಾಡ್ಕೊಂಡು ಹೋಗಬೇಕು ನಾವು. ನೋಡಿ ಸ್ವಲ್ಪ ದೂರ ಹಾಕ್ಕೊಂಡು 2 ಚೈನ್ ಲಾಸ್ಟಲ್ಲಿ 2 ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನ್. ನಾನಿಲ್ಲಿ ಡಬಲ್ ಕಲರ್ನ ಬಳಸಿದ್ದೀನಿ. ಸ್ಟಾರ್ಟಿಂಗಲ್ಲಿ ಪಿಂಕ್ ಕಲರು, ಬ್ಲೂ ಕಲರು, ಮುಂದೆ ನೋಡಿ 3 ಚೈನ್ ಗ್ಯಾಪ್ ಇದೆ ಸ್ನೇಹಿತರೆ. ನಾನು ಎಲ್ಲ ಬೀಡ್ಸ್ ಮುಂದೆ 3 ಚೈನು ಹಾಕ್ಕೊಂಡಿದ್ದೀನಿ. ಇವಾಗ 3 ಚೈನ್ ಹಾಕಿದ್ದೇವಲ್ಲ, ಅದಕ್ಕೆ ನಾವು ಥರ್ಡ್ ಸ್ಟೆಪ್ ಅಂದರೆ 3ನೇ ಸ್ಟೆಪ್ಪನ್ನು ಮಾಡ್ಕೋಬೇಕು. ಇದು ನೋಡಿ 3 ಚೈನ್ ಗ್ಯಾಪ್ ಇದೆ. ಅದಕ್ಕೆ ನಾನು ಇಲ್ಲಿ ಬಂದು ನಾನು ಗೋಲ್ಡ್ ಕಲರ್ ದಾರಾನ ಬಳಸ್ತಾ ಇದ್ದೀನಿ. ನಾವು ಸೀರೆಗೆ ಹಾಕ್ಕೊಂಡ್ರೆ ನಮಗೆ ಯಾವ ಸೀರೆ ಮ್ಯಾಚ್ ಕಲರ್ ಇರುತ್ತೆ ಆ ಕಲರ್ನ ಬಳಸ್ಬೋದು ಸ್ನೇಹಿತರೆ. ನಾನಿಲ್ಲಿ ಗೋಲ್ಡ್ ಕಲರ್ ದಾರ ಇತ್ತು, ಆ ಗೋಲ್ಡ್ ಕಲರ್ ದಾರಾನ ಒಂದ್ಸತಿ ನಾನು ಇಲ್ಲಿ ಸಿಂಗಲ್ ಕ್ರೋಶನ ಮಾಡ್ಕೊತೀನಿ. ನಾವು ಸೀರೆಗೊಳಗೆ ಹಾಕ್ಕೊಂಡ್ರೆ ಸೀರೆ ಮ್ಯಾಚಿಂಗ್ಗೆ ಕಲರ್ ತೊಗೊಂಡು ಹಾಕ್ತೀವಿ ಸ್ನೇಹಿತರೆ. ಇಲ್ಲಿ ಒಂದು ಸತಿ ನೋಡಿ ಸಿಂಗಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. ಸಿಂಗಲ್ ಕ್ರೋಶ ಮಾಡಿದ್ಮೇಲೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಸತಿ ಚುಚ್ಚಿ ಮತ್ತು ಇನ್ನೊಂದು ಸತಿ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಅಂದರೆ ಎಂಡಿಂಗಲ್ಲಿ ಹಾಕಿದ್ದೇವಲ್ವ ನಾವು, ಅಲ್ಲಿ ಡಬಲ್ ಸತಿ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ ಸೆಕೆಂಡ್ ಸ್ಟೆಪ್ಪು ತೋರಿಸ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ ಡಿಸೈನು. ಸೆಕೆಂಡ್ ಸ್ಟೆಪ್ ಆದಮೇಲೆ ಮತ್ತೆ 3 ಚೈನ್ನ ಹಾಕ್ಕೊಂಡಿದ್ದೀನಿ. ನೋಡಿ 3 ಚೈನ್ ಹಾಕಿ ಸೂಜಿ ಮೇಲೆ ದಾರ ತಗೊಂಡು ಲೇಸ್ ಹಿಂದೆ 3 ಚೈನ್ ಇದೆಯಲ್ಲ ಅದ್ರ ಮಧ್ಯೆ ಹೋಗಿ 2ರಲ್ಲಿ 1 ಮತ್ತು 2ರಲ್ಲಿ 1 ನೋಡಿ ಸೂಜಿ ಮೇಲೆ ದಾರ ತಗೊಂಡು ಬೀಡ್ಸ್ ಹಿಂದೆ 3 ಥ್ರೆಡ್ ಇದೆ ಅಲ್ವಾ, ಅಂದರೆ ಚೈನ್ ಹಾಕ್ಕೊಂಡಿದ್ದೆವು, ಆ ಚೈನ್ಗೆ ಡಬಲ್ ಕ್ರೋಶನ ಫಿಲಪ್ ಮಾಡಬೇಕು. ನೋಡಿ ಸೂಜಿ ಮೇಲೆ ದಾರ ತಗೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 3 ಆಯಿತು. 4ನೇ ಕಂಬನ ಮಾಡ್ಕೊತಾ ಇದ್ದೀನಿ. ಸೂಜಿ ಮೇಲೆ ದಾರ ತಗೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 ನೋಡಿ ಈ ಥರ ಕಾಣಿಸುತ್ತೆ. ನೋಡಿ ಈ ಥರ 4 ಕಂಬಗಳನ್ನು ಹಾಕ್ಕೊಂಡು ಮತ್ತು 2 ಚೈನ್ ಹಾಕಿದ್ದೀನಿ. ನೋಡಿ 4 ಕಂಬ ಹಾಕಿ 2 ಚೈನ್ ಹಾಕಿ ಸೂಜಿ ಮೇಲೆ ದಾರ ತಗೊಂಡು ಅದರ ಪಕ್ಕದಲ್ಲಿ 3 ಚೈನ್ ಹಾಕ್ಕೊಂಡಿದ್ದೇವಲ್ಲ ಬೀಡ್ಸ್ ಮುಂದೆ, ಅದಕ್ಕೆ ಒಂದು ಡಬಲ್ ಕ್ರೋಶ. ಸೇಮ್ ಅದೇ ಥರ ನೋಡಿ ಸೂಜಿ ಮೇಲೆ ದಾರ ತಗೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 2 ಕಂಬ ಆಯಿತು. 3ನೇ ಕಂಬ ಇದು, 3ನೇ ಕಂಬನ ಫಿನಿಶ್ ಆಗಿದೆ. ಮತ್ತು 4ನೇ ಕಂಬನ ಹಾಕೋಬೇಕು. ಅಂದರೆ ಒಂದು ನಾವು ಚೈನ್ ಹಾಕಿದ್ದೇವಲ್ಲ 3 ಚೈನು, ಅಲ್ಲಿ ನಾವು ಹಾಕ್ಕೊತಾ ಇರೋದು 4 ಕಂಬಗಳು, ಡಬಲ್ ಕ್ರೋಶದ್ದು 4 ಕಂಬಗಳನ್ನು ಹಾಕ್ಕೊತಾ ಇದ್ದೀವಿ. ನೋಡಿ ಈ ಥರ 4 ಕಂಬಗಳನ್ನು ಹಾಕ್ಕೋಬೇಕು. ನೋಡಿ ಈ ಥರ 4 ಕಂಬ ಹಾಕಿದ ಮೇಲೆ ನೋಡಿ ಹೇಗೆ ಕಾಣಿಸುತ್ತೆ. ಮತ್ತು ಸೆಕೆಂಡ್ ಸ್ಟೆಪ್ಪು ಆದಮೇಲೆ ಥರ್ಡ್ ಸ್ಟೆಪ್ಪು ನಾವು ಈ ಥರ 3 ಚೈನ್ ಹಾಕಿ 4 ಕಂಬಗಳನ್ನು ಮಾಡ್ತಾಯಿದ್ದೀವಿ. ಮತ್ತು ಇಲ್ಲಿ 2 ಚೈನು, ನಾವು ಸ್ಟಾರ್ಟಿಂಗಲ್ಲಿ 3 ಚೈನ್ ಹಾಕಿದ್ದೀವಿ, ಆಮೇಲೆ 2 ಚೈನು ಮತ್ತು ಸೂಜಿ ಮೇಲೆ ದಾರ ತಗೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 ಫುಲ್ಲು ಬೀಡ್ಸ್ ಮುಂದೆ ದಾರ ಇದೆ ಅಲ್ವಾ ಚೈನ್ ಹಾಕ್ಕೊಂಡಿರೋದು, ಆ ಚೈನ್ಗೆ 4 ಕಂಬಗಳು ಹಾಕಿ ಫುಲ್ ಆರ್ಚನ್ನು ಫಿನಿಶಿಂಗ್ ಮಾಡ್ಕೋಬೇಕು. ನಾನು ಇವಾಗ ಸ್ವಲ್ಪ ದೂರ ಹಾಕಿಬಿಟ್ಟು ತೋರಿಸ್ತೀನಿ ಸ್ನೇಹಿತರೆ ನಿಮಗೆ. ನೋಡಿ ಈ ಡಿಸೈನ ಫಿನಿಶ್ ಆಗಿ 2 ಚೈನ್ ಹಾಕಿ ಲಾಕನ್ನು ಮಾಡ್ಕೊಂಡಿದ್ದೀನಿ. ಲಾಕನ್ನು ಮಾಡಿದ್ಮೇಲೆ ನೋಡಿ ಇವಾಗ ಡಿಸೈನ ತೋರಿಸ್ತೀನಿ ಹೇಗೆ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ. ತುಂಬ ಡಿಫ್ರೆಂಟ್ ಆದ ಡಿಸೈನು. ನಾವು 3 ಚೈನು ಹಾಕಿದ್ಮೇಲೆ ಕಂಬಗಳನ್ನು ಮಾಡ್ಕೊಂಡಿದ್ದೇವಲ್ಲ, ನಿಮಗೆ ಇದಕ್ಕೆ ಬೇಕಂದರೆ ಮುಂದೆನೂ ಬೀಡ್ಸ್ನ ಬಳಸ್ಬೋದು ಸ್ನೇಹಿತರೆ. ನಾನು ಬೀಡ್ಸ್ನ ಬಳಸಿಲ್ಲ. ಇಲ್ಲೆಲ್ಲ ಬೇಕಂದರೆ ನೀವು ಒಂದು ಬಿಟ್ಟು ಒಂದು ಮಣಿ ಒಂದು ಕುಚ್ಚು, ಒಂದು ಮಣಿ ಒಂದು ಕುಚ್ಚನ್ನು ಹಾಕೋಬೋದು. ಇಲ್ಲಿ
ನಾನು ಕುಚ್ಚನ್ನು ಹಾಕಿಲ್ಲ, ಮಣಿನೂ ಹಾಕಿಲ್ಲ ಸ್ನೇಹಿತರೆ. ಈ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ.